ಈಗಾಗಲೇ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಒಟ್ಟು 2 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದೆ. ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಒಟ್ಟು ಈಗಾಗಲೇ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 48 PS ಇದೆ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 10. ಒಟ್ಟು 48 + 10 58 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ. 58 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಗೆ ಬರ್ತವೆ. ಈಗಾಗಲೇ ನಾವು ನಮ್ಮ ಅಂದರೆ ಹೆಬ್ಬಗೋಡಿ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸೇರಿಸಿ ಎರಡೂ 69,220 ಮತದಾರರು ನಮ್ಮಲ್ಲಿ ಇದ್ದಾರೆ. ಈ ಪೈಕಿ ನಾವು 34,321 ಅಂದರೆ ನಾವು 52% ಆಲ್ರೆಡಿ ರೀಚ್ ಆಗಿದ್ದೀವಿ. ಅಂದರೆ ನಮ್ಮ BLOಗಳು BLAಗಳ ಜೊತೆ ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳು, ನಮ್ಮ ಗೌರವಾನ್ವಿತ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರ ಜೊತೆ ಎಲ್ಲ ಸೇರಿ ಲೋಕಲ್ ನಮ್ಮ ರಾಜಕೀಯ ಮತ್ತು ಎಲ್ಲ BLAಗಳ ಸಮ್ಮುಖದಲ್ಲಿ ನಾವು ಮನೆ ಭೇಟಿ ಮಾಡಿದ್ದೀವಿ. ಈ ಪೈಕಿ ನಮ್ದು ಆಲ್ರೆಡಿ 50% ಮನೆಗೆ ನಾವು ನಮೂನೆಗಳನ್ನ ಎನ್ಯುಮರೇಷನ್ ಫಾರ್ಮ್ಗಳನ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಉಳಿಕೆ ಇನ್ನು 46% ಅದನ್ನು ನಾವು ಆಲ್ರೆಡಿ ನಮ್ಮಲ್ಲಿ, ಯಾಕೆಂದರೆ ನಮ್ಮಲ್ಲಿ ಮೈಗ್ರೇಷನ್ ಜಾಸ್ತಿ ಇರೋದ್ರಿಂದ ಎಲ್ಲ ವಲಸೆ ಬಂದಿರೋದ್ರಿಂದ ಸುಮಾರು ಎಲ್ಲ ವಲಸೆ ಅಂದರೆ ನಮ್ಮಲ್ಲಿ 2 ವರ್ಷ ಇರ್ತಾರೆ ಮತ್ತು ಹೊರಟೋಗ್ತಾರೆ. ಅವೆಲ್ಲ ವೋಟರ್ಸ್ಗಳೆಲ್ಲ ಇಲ್ಲೇ ಇದೆ. ಡೆತ್ಗಳಿದೆ, ಶಿಫ್ಟೆಡ್ ಇದೆ ಮತ್ತು ಡಿಡೂಪ್ಲಿಕೇಷನ್ಸ್ ಇದೆ. ಇವೆಲ್ಲ ನಾವು ಆಲ್ರೆಡಿ ಪಟ್ಟಿ ಮಾಡಿದ್ದೀವಿ. ಈ ಪಟ್ಟಿಗಳನ್ನ ನಾವು ನಮ್ಮ ವಾರ್ಡ್ ವೈಸು ಕೆಲವೊಂದು ವಾರ್ಡ್ಗಳಲ್ಲಿ ಅಲ್ಲೇ ಲೋಕಲ್ ಪಬ್ಲಿಕ್ ಇವ್ರನ್ನೆಲ್ಲ ಕರ್ಕೊಂಡು ನಾವು ಸೋಮವಾರದ ನಂತರ ಸೋಮವಾರ ಮತ್ತು ಮಂಗಳವಾರ ಬುಧವಾರ 3 ಡೇಸು ನಾವು ಅಲ್ಲೇ ಸ್ಪಾಟ್ ಮಾಜರ್ ಹಾಕ್ಕೊಂಡು ಅವು ಶಿಫ್ಟೆಡ್ಗೆ ರೆಫರ್ ಮಾಡ್ತೀವಿ. ಯಾಕೆಂದರೆ ಮಾನ್ಯ ಚುನಾವಣಾ ಆಯೋಗನೂ ಸಹ ಅದೇ ಥರ ನಿರ್ದೇಶನ ಕೊಟ್ಟಿರೋದು. ನಿಮ್ಮಲ್ಲಿ ಮನೆಗಳು ಮತದಾರ ಇರ್ತಾರೋ ಫಸ್ಟು ಅವನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ, ಅದಾದ ನಂತರ ಯಾರು ಇಲ್ವೋ ಅಂಥದಕ್ಕೆ ನೀವು ಸ್ಪಾಟಲ್ಲಿ BLAಗಳೇ ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳೊಂದಿಗೆ ನೀವು ಅಲ್ಲಿ ಪರಿಶೀಲನೆ ಮಾಡಿ ಶಿಫ್ಟೆಡ್ಗೆ ರೆಫರ್ ಮಾಡಿ ಅನ್ನೋಕ್ಕೆ ಅದು ಆ್ಯಪಲ್ಲೂ BLO ಆ್ಯಪಲ್ಲೂ ಸಹ ಅದು ಕ್ಲಾರಿಟಿ ಇದೆ. ಆ ಒಂದು ಹಿತದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಎಲ್ಲ ಗೌರವಾನ್ವಿತ ನಮ್ಮ ಮತದಾರರಿಗೆ ತಿಳಿಸುವಂಥದ್ದು ಏನಂದರೆ, ಈ ಕಾರ್ಯ 29ನೇ ತಾರೀಕಿನವರೆಗೂ ಇರುತ್ತೆ. ದಯವಿಟ್ಟು 29ನೇ ತಾರೀಕಿನ ಯಾರೂ ಕಾಯೋಂಥದ್ದು ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಎಲ್ಲ BLO ಸಮ್ಮುಖದಲ್ಲಿ ನಾವು ಪ್ರತಿ ಮನೆಗಳಿಗೂ ಫಾರಮ್ಗಳನ್ನ ಏನು ಹಂಚಿದ್ದೀವೋ ದಯವಿಟ್ಟು ಅದನ್ನು ನಾವು ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಮನೆಗಳಿಗೂ ಸಹ ನಾವು ನಮ್ಮ BLOಗಳು ಬರ್ತಾರೆ, ಅವ್ರ ಕಡೆ ಕೊಡಿ, ಅದು ಡಿಜಿಟೈಸ್ ಮಾಡ್ತೀವಿ. ಅದೆಲ್ಲವೂ ಸಹ ನಮ್ಮ ಮತದಾರ ಪಟ್ಟಿಯಲ್ಲಿ ಬರುತ್ತೆ. ಕರಡು ಮತದಾರರ ಪಟ್ಟಿ ನಾವು ನೆಕ್ಸ್ಟ್ ಮಂತ್ 5ನೇ ತಾರೀಕು ಆಗುತ್ತೆ. ಅಷ್ಟರೊಳಗಡೆ ನೀವು ಅಂದರೆ ಈ ತಿಂಗಳು 29, 30 ನೀವು ಎಲ್ಲ ಪಟ್ಟಿಗಳನ್ನ ನಾವು ಏನು ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವೋ ಅದನ್ನು ಕೊಡಿ. ಆ ಡಿಸ್ಟ್ರಿಬ್ಯೂಷನ್ ಫಾರ್ಮ್ಗಳಲ್ಲಿ ನಾವು ಕೊಟ್ಟಿರೋಂಥದ್ದು ಒಬ್ಬರಿಗೆ ಕ್ಲಾರಿಟಿ ಇಲ್ಲ, ಮೀನ್ಸ್ ಯಾವ ಥರ ಫಿಲಪ್ ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ. ಆ ಒಂದು ಹಿತದೃಷ್ಟಿಯಿಂದ ನಾವು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಾವೊಂದು ವೋಟರ್ ವೆರಿಫಿಕೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. 24x7 ಇಲ್ಲಿ ಇರ್ತಾರೆ. ನಮ್ಮಲ್ಲಿ ಇಬ್ಬರು 3 ವಿಷಯ ನಿರ್ವಾಹಕರನ್ನಾಗಿ ಮಾಡಿದ್ದೀವಿ. ಅವ್ರ ಹತ್ರ ಏನಿದ್ರು ಕ್ಲಾರಿಟಿ ತೊಗೊಬೋದು. ಅದ್ರ ಜೊತೆಗೆ ನೀವು ಮತದಾರಗಳನ್ನ ನಾವು ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವೋ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಯಾ ಸ್ಕೂಲ್ಗಳಲ್ಲಿ, ಆಯಾ PS ಸ್ಕೂಲ್ಗಳಲ್ಲಿ ಯಾರ್ಯಾರು BLOಗಳಿದ್ದಾರೋ ಅಂಥ ಕಡೆ ನಾವು ಆಲ್ರೆಡಿ ಫ್ಲೆಕ್ಸು ಬ್ಯಾನರ್ಗಳನ್ನ ಹಾಕಿದ್ದೀವಿ. ಯಾವ್ಯಾವ PSಲ್ಲಿ ಯಾರ್ಯಾರು ಕೂತ್ಕೊಳ್ತಾರೆ ಅಂತ. ದಯವಿಟ್ಟು ಈಗ ಆಲ್ರೆಡಿ ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು 8 ಕಡೆ ಆ ಥರ ನಾವು ಒಂದು BLAಗಳ ಸೆಂಟ್ರು, ಮೀನ್ಸ್ ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ಗಳಂತ ಮಾಡಿದ್ದೀವಿ. ಆ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅಲ್ಲೇ ಇರ್ತಾರೆ, ಆಯಾ PSಗಳಲ್ಲೇ ಇರ್ತಾರೆ. ಪ್ರತಿ ದಿವಸ 10ರಿಂದ 4 ಗಂಟೆ 5 ಗಂಟೆವರೆಗೂ ಇರ್ತಾರೆ. ದಯವಿಟ್ಟು ನೀವು ಫಾರ್ಮ್ ಫಿಲ್ ಮಾಡಿಬಿಟ್ಟು ಅವ್ರ ಕಡೆ ಕೊಡಿ. ಅವ್ರ ಕಡೆ ಕೊಟ್ಟು ಒಂದು OC ಕಾಪಿ ಅಂದರೆ 2 ಕಾಪಿಗಳನ್ನು, ಒಂದು ಕಾಪಿ BLO ಕಡೆ ಇನ್ನೊಂದು ಕಾಪಿ ನೀವು OC ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ಅದು ಸಹ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ರಾಜಕೀಯ ಪಕ್ಷಗಳಲ್ಲಿ ಆಲ್ರೆಡಿ ನಾವು ಮಾನ್ಯ AC ಸಾರು ಜೊತೆಗೆ ಮತ್ತು ನಮ್ಮ ಲೋಕಲ್ ಪೊಲಿಟಿಕಲ್ ಇವ್ರ ಜೊತೆ ಆಲ್ರೆಡಿ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ. ನಾಳೆ ನಮ್ಮ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಸ್ಕೂಲ್ ಹತ್ರ ಒಂದು ಆಡಿಟೋರಿಯಂ ಇದೆ. ಅಲ್ಲಿ ನಮ್ಮ BLA BLO ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳೊಂದಿಗೆ ಒಂದು ಸಭೆ ಸಹ ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ನನ್ನ ಗೌರವಾನ್ವಿತ ಎಲ್ಲ ರಾಜಕೀಯ ಪ್ರಮುಖ ಮುಖಂಡರೆಲ್ಲ ಬಂದು ದಯವಿಟ್ಟು ನೀವು ಸಹಕಾರ ಕೊಡಿ. ಈ SIR ಕಾರ್ಯಕ್ರಮಕ್ಕೆ ನೀವು ಸಹಕಾರ ಕೊಡಿ ಅಂತ ನಾನು ಎಲ್ಲರಿಗೂ ಸಹ ಕೈ ಮುಗಿದು ಸಹ ಗೌರವಾನ್ವಿತವಾಗಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.